ಮತ್ತೊಂದು ಸುದ್ದಿ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವ ಅಧಿಕಾರದ ಕಾಡ್ಗಿಚ್ಚು ಸಿಎಂ ಆಪ್ತ ಬಣದವರ ಕುರ್ಚಿಯನ್ನೇ ಅಲುಗಾಡಿಸುತ್ತಿದೆ. ಹೀಗಿದ್ರೂ ಗಟ್ಟಿಯಾಗಿ ಮಾತನಾಡದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಹಾಯಕರಾಗಿದ್ದಾರೆ. ಹೀಗಂತ ಹೇಳಿದ್ದು ಕೆಎನ್ ರಾಜಣ್ಣ. ಸಹಕಾರ ಸಚಿವರಾಗಿದ್ದ ಕೆಎನ್ ರಾಜಣ್ಣ ಮೇಲೆ ಪಕ್ಷ ವಿರೋಧಿ ಆರೋಪ ಬಂದಾಗ ವಜಾ ಮಾಡಿದ್ರು. ಈಗ ದಾವಣಗೆರೆ ವಿಷಯದಲ್ಲಿ ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ತಲೆದಂಡ ಆಯಿತು. ನೆಕ್ಸ್ಟ್ ಸಿಎಂ ಆಪ್ತರಾಗಿರೋ ಸಚಿವ ಜಮೀರ್ ಅಹಮದ್ ಲಿಸ್ಟ್ ಅಲ್ಲಿದ್ದಾರೆ. ಇಷ್ಟೆಲ್ಲ ಆಗ್ತಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಹಾಯಕರಾಗಿದ್ದಾರೆ. ಹೀಗಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ನೇರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನುಕೂಲಗಳು ಆಗಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತಕ್ಕಂಥವ್ರ ಮೇಲೆ ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ. ಅವ್ರುಗಳೆಲ್ಲ ಈ ತರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ. ಅದೊಂದು ನಮಗೆ ಬೇಸರದ ಸಂಗತಿ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಸಿದ್ದರಾಮಯ್ಯನವರಿಗೆ ಯಾವ ಕಂಪಲ್ಷನ್ಸ್ ಇದಾವ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ನಾವು ತಿಳ್ಕೊಬಹುದು, ಅವ್ರೇನು ಹೇಳೋದಿಲ್ಲ. ಅದಕ್ಕೋಸ್ಕರ ಅದು ಅವ್ರು ಯಾವ ಕಂಪಲ್ಷನ್ ಇಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ನೋಡಿ, ಯಾರೆಲ್ಲ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ ಅಂತವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ರೀ. ರಾಜಣ್ಣನವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಅಸಹಾಯಕರು ಅಂತಿದ್ದಾರೆ. ಆದ್ರೆ ಮಾಗಡಿ ಶಾಸಕ ಬಾಲಕೃಷ್ಣ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಕ್ಕೆ ಟಾರ್ಗೆಟ್ ಆಗಿದ್ದಾರೆ, ತಪ್ಪೇನು ಅಂತ ಹೇಳಿದ್ರು. ಇನ್ನೊಂದು ಕಡೆ ಸಿಎಂ ಅಸಹಾಯಕರಲ್ಲ ಅನ್ನೋದು ಸತೀಶ್ ಜಾರಕಿಹೊಳಿ ಮಾತು. ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ. ಅವ್ರುಗಳೆಲ್ಲ ಈ ತರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಪಕ್ಷಕ್ಕೆ ವಿರೋಧವಾಗಿ ಯಾರು ಕೆಲಸ ಮಾಡಿದ್ರು ಅವ್ರು ಟಾರ್ಗೆಟ್ ಆಗ್ತಾರೆ. ಅದು ನನ್ನಾದಿಯಾಗಿ ನಾನು ಆಗ್ಲೇ ನೆನ್ನೆ ಹೇಳಿದ್ದೀನಿ, ಸಿಎಂ ಪಕ್ಷದ ವಿರೋಧಿ ಕೆಲಸ ಮಾಡಿದ್ರು ಅವ್ರನ್ನೂ ಟಾರ್ಗೆಟ್ ಮಾಡ್ತಾರೆ, DCM ಮಾಡಿದ್ರು ಮಾಡ್ತಾರೆ, ನನ್ನನ್ನು ಮಾಡ್ತಾರೆ. ಪಕ್ಷಕ್ಕಿಂತ ದೊಡ್ಡದು ವ್ಯಕ್ತಿ ಅಲ್ಲ ಇಲ್ಲಿ, ಪಕ್ಷನೇ ದೊಡ್ಡದು. ಪಕ್ಷಕ್ಕೆ ಏನಾರ ಹಾನಿ ಆಗ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಜಾತಿ ಬಣ್ಣ, ಜಾತಿ ಲೇಪ ಕಟ್ಟೋದು ಸೂಕ್ತ ಅಲ್ಲ. ಅದಕ್ಕೆ ಅದು ಯಾರೇ ಆಗ್ಲಿ, ಅಂತ ದೊಡ್ಡ ವ್ಯಕ್ತಿ ಆಗ್ಲಿ, ಪಕ್ಷಕ್ಕಿಂತ ದೊಡ್ಡವರಲ್ಲ. ಅವ್ರು ಯಾರೇ ಮಾಡಿದ್ರು ಕೂಡ ತಪ್ಪು ಮಾಡಿದ್ರೆ ಅದ್ರಿಗೆ ಪಕ್ಷ ಟಾರ್ಗೆಟ್ ಮಾಡ್ತದೆ. ಅದಕ್ಕೆ ಜಾತಿ ಲೇಪ ಯಾಕೆ ಕಟ್ಟಬೇಕು? ಅದಕ್ಕೆ ಸಾಯಂಕ್ರಾಂತಿಯಲ್ಲಿ ಸಾಯಂಕ್ರಾಂತಿ ಹೇಳಲಿಕ್ಕಾಗಲ್ಲ. ಒಂದು ಸಂದರ್ಭ ಇರ್ತೈತೆ, ಕಾಲ ಇರ್ತೈತೆ, ಕಾಲಘಟ್ಟ ಸೊ ಇರ್ಬೋದು. ಅವ್ರು ಇರ್ತಾರೆ, ನಮ್ಮ ಪರವಾಗಿ ಅವರು ಇದ್ದೇ ಇರ್ತಾರೆ, ಇಲ್ಲ ಅಂತ ಹೇಳಿಕ್ಕಿಲ್ಲ, ಇರ್ತಾರೆ. ಯಾರ ಇಲ್ಲ ಹಾಗೇನಿಲ್ಲ, ಸಂದರ್ಭ ಬಂದಿರ್ತೈತೆ, ಆ ರೀತಿ ಆಗತ್ತೆ. ಸೊ ಅದು ಸಿಎಂ ಅಂತ ಹೇಳಲಿಕ್ಕಾಗಲ್ಲ, ಇನ್ನೊಂದು ಕಡೆ ಅಂತ ಹೇಳಲಿಕ್ಕಾಗಲ್ಲ. ಮುಖ್ಯಮಂತ್ರಿಗಳನ್ನೇ ಅಸಹಾಯಕರು ಅಂತ ರಾಜಣ್ಣ ಹೇಳಿದ್ರು. ಅವರ ಕೋಪ ಇಷ್ಟಕ್ಕೆ ಕಡಿಮೆ ಆಗಲಿಲ್ಲ. DK ಶಿವಕುಮಾರ್ ಹೆಸರನ್ನ ಬಳಸದೇನೆ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ, ಏನ್ ಮಾಡೋದು ಅಂತ ವಾಗ್ದಾಳಿ ಮಾಡಿದ್ರು. ನಾನು ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತ ನಾನು ಆಗ್ಲೇ ಹೇಳಿದ್ದೀನಿ, ನಿಮ್ಮ ಮುಂದೆನೆ ಹೇಳಿದ್ದೀನಿ. ಈ ರಾಹುಲ್ ಗಾಂಧಿ, ಹೂ ಇಸ್ ರಾಹುಲ್ ಗಾಂಧಿ, ಐ ಡೋಂಟ್ ನೋ ಅಂತ ಹೇಳೋ ಅಂತವನೋ ಒಬ್ಬ ಮಹಾಶಯದ ಜೊತೆಲಿ ಹೋಗಿ ಡಯಾಸ್ ಹಂಚ್ಕೊಂಡ್ರೆ ಅದು ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇಂಡಿಸಿಪ್ಲಿನ್? ನಮ್ಮ AICC ಅಧ್ಯಕ್ಷ ಹೇಳಿದ್ರು, ಓ ಯಾವ್ದಪ್ಪ ಅದು ಅಯೋಧ್ಯೆ ಅಲ್ಲ ರೀ, ಪ್ರಯಾಗರಾಜಕ್ಕೆ ಹೋಗಿ ಆ ನದಿಲಿ ನಾವು ಮುಳುಗ್ಬಿಟ್ರೆ ಹಮಾರ ಗರೀಬಿ ಚಲೆ ಜಾತಾ ಕ್ಯಾ ಅಂತ ಹೇಳಿದ್ರು ಇಲ್ವೋ? AICC ಅಧ್ಯಕ್ಷ ಹೇಳಿದ್ದು. ಅಲ್ಲೋಗಿ ಇವರು ಯಾರು ಏನ್ ಬೇಕಾದ್ರೂ ಭಕ್ತಿ ತೋರಿಸ್ಲಿ, ನಮ್ದೇನು ಅಡ್ಡಿ ಇಲ್ಲ ತೋರಿಸೋರಿಗೆ. ಆದ್ರೆ ಅಲ್ಲಿ ಹೋಗಿ ಎಲ್ಲ ಮಾಡ್ಕೊಂಡು ಆದಿತ್ಯನಾಥ್ ಯೋಗಿಯವರು ಬಹಳ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟು ಬರ್ತಾರೆ, ಹೌದಲ್ವಾ? ಈಗ ನಮಗೆ ಯಾರು ಶತ್ರುಗಳು ಇರ್ತಾರೋ, ಶತ್ರುಗಳ ಜೊತೆ ನಾವು ಮಿತ್ರತ್ವ ಬೆಳೆಸ್ತೀವಲ್ಲ ನಾವು, ಅದೆಲ್ಲ ಯಾರು ಕೇಳ್ಬೇಕು. ಅದನ್ನೆಲ್ಲ ನಾನು ಕ್ರಮ ಆಗ್ಬೇಕು ಅಂತಿಲ್ಲ, ಕೇಳ್ರಪ್ಪ, ಅದು ನಾನು ಕ್ರಮ ಆಗ್ಬೇಕು ಅಂತ ಹೇಳ್ತಾ ಇಲ್ಲ. ನಾನು ಈ ಸಂಗತಿಗಳನ್ನ ಪಕ್ಷದಲ್ಲಿ ಗಮನಿಸಬೇಕು ಅಂತೇಳಿ ಹೇಳ್ತೇನೆ. ಈ ರೀತಿಯ ಅಸಮಾಧಾನವನ್ನ ಕೆಎನ್ ರಾಜಣ್ಣ ಹೊರ ಹಾಕಿದ್ರೆ ಇದರ ಮಧ್ಯೆನೇ ಪಕ್ಷಕ್ಕೆ ಆಗ್ತಿರೋ ಡ್ಯಾಮೇಜ್ ಸರಿಪಡಿಸೋಕೆ ಸಚಿವ ಸತೀಶ್ ಜಾರಕಿಹೊಳಿ ಅಖಾಡಕ್ಕೆ ಇಳಿದಿದ್ದಾರೆ. ಕೆಎನ್ ರಾಜಣ್ಣ ಅವರನ್ನ ಮಂತ್ರಿ ಸ್ಥಾನದಿಂದ ತೆಗೆದಿದ್ದಕ್ಕೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಮೇಲೆ ಸಿಟ್ಟಾಗಿದೆ ಅಂತ ಹೇಳಿದ್ರು ಇದೇ ಸತೀಶ್ ಜಾರಕಿಹೊಳಿ.
ಈಗ ನಜೀರ್ ಅಹಮದ್, ಅಬ್ದುಲ್ ಜಬ್ಬಾರ್ ಅವರನ್ನ ಉಚ್ಚಾಟಿಸಿದ್ದಕ್ಕೆ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಮೇಲೆ ಸಿಟ್ಟಾಗಿದೆ ಅಂದಿದ್ದು ಕೂಡ ಇದೇ ಸತೀಶ್ ಜಾರಕಿಹೊಳಿ ಅವರೇ. ಹೀಗಾಗಿಯೇ ಬೆಳಗ್ಗೆ ಕೆಎನ್ ರಾಜಣ್ಣನವರ ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ 10 ನಿಮಿಷಕ್ಕೂ ಹೆಚ್ಚು ಕಾಲ ಭೇಟಿ ಮಾಡಿ ಮಾತುಕತೆ ಮಾಡಿದ್ರು. ರಾಜಣ್ಣ ಭೇಟಿ ಮುಗಿಸಿ ಕಾರು ಹತ್ತಿ ಸೀದಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆ ಕಡೆ ಹೊರಟರು. ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಸತೀಶ್ ಜಾರಕಿಹೊಳಿ ಬಂದ್ರು. ಉಪಮುಖ್ಯಮಂತ್ರಿಗಳ ಜೊತೆಗೆ 20 ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆನೂ ಮಾಡಿದ್ರು. ದಾವಣಗೆರೆ ಫಲಿತಾಂಶ ಬರುವ ಮೊದಲೇ ಅಬ್ದುಲ್ ಜಬ್ಬಾರ್, ನಸೀರ್ ಹುಸೇನ್ ಮೇಲೆ ಕ್ರಮ ಕೈಗೊಂಡಿದ್ದು ಸರಿಯಲ್ಲ ಅಂತ ಸತೀಶ್ ಜಾರಕಿಹೊಳಿ ಡಿಸಿಎಂ ಗಮನಕ್ಕೆ ತಂದ್ರು. ಇಬ್ಬರ ಮೇಲೆ ಆಗಿರೋ ಶಿಸ್ತು ಕ್ರಮವನ್ನ ತೆಗೆಸಿ ವಾಪಸ್ ಕರೆಸಿಕೊಳ್ಬೇಕು ಅನ್ನುವ ಸಲಹೆನೂ ಕೊಟ್ರು. ಇದಾದ್ಮೇಲೆ ಇಬ್ಬರೂ ನಾಯಕರು ಹೈಕಮಾಂಡ್ ಕಡೆನೇ ಬೊಟ್ಟು ಮಾಡಿದ್ರು. ನೋಡಿ, ನಂದು ಯಾವುದು ಇಲ್ಲಿ ವೈಯಕ್ತಿಕವಾದ ವಿಚಾರ ಯಾವುದು ಇಲ್ಲ. ಅವರೆಲ್ಲ ನಮ್ಮ ಪಾರ್ಟಿ ಲೀಡರ್ಸೇ. ಪಾರ್ಟಿ ಏನ್ ಹೇಳ್ತದೆ, ಪಾರ್ಟಿಗೆ ತಂದೆ ಆದಂತ ವರದಿ ಇದೆ. ಅದ್ರ ಮೇಲೆ ನಾನು ಡೆಲ್ಲಿಯವರು ಏನೇನು ನಾವು MLA ಆಗಲಿ MSc ಆಗಲಿ ತೀರ್ಮಾನ ಮಾಡ್ಬೇಕಾದ್ರೆ ಡೆಲ್ಲಿಯವ್ರ ಪರ್ಮಿಷನ್ ಇಲ್ಲದೆ, ಡೆಲ್ಲಿಯವರು ನಮಗೆ ಸೂಚನೆ ಕೊಡದೆ ನಾವೇನು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಸೊ ನಾವು ಕೆಲವು ಮಾರ್ಗದರ್ಶನದಲ್ಲಿ ನಾವು ಮಾಡಬೇಕಾಗ್ತದೆ. ಎಲ್ಲ ನನ್ನ ಮೇಲೆ ಹೇಳ್ಬೋದು, ಹೇಳಿದ್ರು ಚಿಂತೆ ಇಲ್ಲ ನನಗೆ. ಪಕ್ಷ ಶಿಸ್ತಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಪಕ್ಷ ಮುಂದೆ ಚುನಾವಣೆ, ವಿಶೇಷವಾಗಿ ಜಬ್ಬಾರ್ ಅವರ ಅಮಾನತು, ಸೊ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಸೊ ಅವ್ರಿಗೆ ಅಧ್ಯಕ್ಷಗಳಿದ್ವಿ, ಮತ್ತೆ ಅವ್ರನ್ನ ವಾಪಸ್ ತಗೋಬೇಕು, ನಮ್ಮ ಪಾರ್ಟಿ ಸಪೋರ್ಟ್ ಇಲ್ಲ ಅವ್ರ ತಿಳಿದೀನಿ. ಅವ್ರು ನೋಟಿಸ್ ಕೊಟ್ಟು ನಾವು ರಿಪ್ಲೈ ಬರಲಿ, ಬಂದ್ಮೇಲೆ ವರಿಷ್ಠ ಜೊತೆ ಮಾತಾಡಿ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ಒಂದ್ ಕಡೆ ಮಂತ್ರಿ ಸ್ಥಾನಕ್ಕಾಗಿ ಹಪಾಹಪಿ, ಇನ್ನೊಂದ್ ಕಡೆ ಪಕ್ಷ ವಿರೋಧಿ ಕೃತ್ಯಗಳು, ಮತ್ತೊಂದ್ ಕಡೆ ಸಿಎಂ ಅಸಹಾಯಕತೆ, ಮಗದೊಂದ್ ಕಡೆ ಡಿಕೆ ಶಿವಕುಮಾರ್ ಸುತ್ತಲೂ ನಡೀತಿರೋ ಬೆಳವಣಿಗೆಗಳು. ಇವೆಲ್ಲದರ ಮಧ್ಯೆ ಸಿಎಂ ದೆಹಲಿಗೆ ಹೋಗಿದ್ದಾರೆ. ಪೂರ್ವ ನಿಗದಿತ ಕಾರ್ಯಕ್ರಮ ಇರೋದ್ರಿಂದ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದಾರೆ. ನಾಳೆ ಕಾರ್ಯಕ್ರಮ ಮುಗಿಸಿ ಹೈಕಮಾಂಡ್ ನಾಯಕರನ್ನ ಸಿಎಂ ಭೇಟಿ ಮಾಡಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈಗಾಗಲೇ ದೆಹಲಿ ತಲುಪಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಇನ್ನೊಂದ್ ಕಡೆ ಸತೀಶ್ ಜಾರಕಿಹೊಳಿ ಕೂಡ ಶೀಘ್ರದಲ್ಲೇ ದೆಹಲಿಗೆ ಹೋಗ್ತೀನಿ, ಪಕ್ಷಕ್ಕೆ ಆಗ್ತಿರೋ ಡ್ಯಾಮೇಜ್ಗಳ ಬಗ್ಗೆ ವರಿಷ್ಠರ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಏನೇ ಹೇಳಿ, ಮನೆಯೊಳಗಣ ಕಿಚ್ಚು ಮನೆಯ ಸುಡದೆ ನೆರೆ ಮನೆಯ ಸುಡದು ಅಂತ ಬಸವಣ್ಣನವರು ಯಾವತ್ತೋ ಹೇಳಿದ್ರು. ಸದ್ಯಕ್ಕೆ ಕಾಂಗ್ರೆಸ್ ಒಳಗಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಈ ವಚನ ಸರಿಯಾಗಿ ಅನ್ವಯ ಆಗ್ತಾ ಇದ್ದು ಏನೇನಾಗುತ್ತೋ ನೋಡ್ತಾ ಇರೋಣ.